ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಶ್ವ, ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇದೆ ಅಂತ ನೀನ್ ಯಾಕೋ ನನಗೆ ಮುಂಚೆನೆ ಹೇಳಿರ್ಲಿಲ್ಲ? ಹೇಳಿದ್ರೆ ಏನ್ ಮಾಡ್ತಿದ್ದೆ? ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತಿದ್ದ. ತರ್ಲೆ, ಯಾವಾಗ್ಲೂ ಇದೇ ರೀತಿ ಕಿಂಡಲ್ ಮಾಡ್ತಿರ್ಬೇಡ. ಮುಂಚೆನೆ ಹೇಳಿದಿದ್ರೆ ನನ್ಗೆ ಯಾವಾಗೋ ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಏನೋ ಸರಿ ಆಯ್ತು, ಕೋಪ ಮಾಡ್ಕೋಬೇಡ. ವಿಶ್ವ, ನಿನ್ ಫ್ರೆಂಡ್ಸ್ ಯಾರು ಬಂದಿಲ್ವಾ? ಬಂದಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಅವರೆಲ್ಲ ನಿನ್ಗೆ ಯಾಕೆ ಅಂದ್ರೆ ನೀನಂತೂ ನಿನ್ ಹುಡುಗಿ ಬಗ್ಗೆ ನನ್ಗೆ ಏನು ಹೇಳಲ್ಲ. ಅಟ್ಲೀಸ್ಟ್ ನಿನ್ ಫ್ರೆಂಡ್ಸ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ. ನಿಮ್ಗೆ ಎಷ್ಟು ಸಲ ಹೇಳಿ ಅವಳ ಬಗ್ಗೆ ಮಾತಾಡ್ಬೇಡ ಅಂತ ಎಷ್ಟು ಹೇಳಿದ್ರು ನಿನ್ಗೆ ಬುದ್ಧಿ ಬರಲ್ವಾ? ಅವಳಿಗೆ ಇವಾಗ ಮದುವೆ ಆಗಿದೆ, ಅವಳ ಗಂಡನ ಜೊತೆ ಖುಷಿಯಾಗಿರ್ತಾಳೆ. ನೀನು ಅವಳ ಲೈಫ್ನ ಡಿಸ್ಟರ್ಬ್ ಮಾಡಬೇಡ. ಜೊತೆ ಇದ್ದಾಗ ಅವಳು ಖುಷಿಯಾಗಿದ್ಲೋ ಇಲ್ವೋ ನನಗೆ ಗೊತ್ತಿಲ್ಲ. ಅವಳ ಗಂಡನ ಜೊತೆ ಅವಳು ಖುಷಿಯಾಗಿರ್ತಾಳ ಅನ್ನೋ ನಂಬಿಕೆ ಇದೆ. ಜಾನಿಯವ್ರೆ, ನೀರಲ್ಲಿ ಸರಿ ಹೋಗುತ್ತೆ. ಈಗ ಯಾರು ನಿಮ್ಮನ್ನ ಜ್ಞಾಪಿಸ್ಕೊತಿರ್ಬೋದು? ಇದ್ಯಾಕೆ ಜ್ಞಾಪಿಸ್ಕೋತಾರೆ? ಮನೆಯವರೇ ಅನ್ಸುತ್ತೆ. ಇಲ್ಲಿಗೆ ಬಂದ್ರು ಗಂಡನ ಜೊತೆನೆ ಇದ್ದಾಳೆ ಅಂತ ಮಾತಾಡ್ಕೋತಿರ್ತಾರೆ. ಇಲ್ಲಿ ನೋಡಿ, ಪ್ರಸಾದದಲ್ಲಿ ಹೂ ಸಿಕ್ತು. ಈ ತರ ಮಧ್ಯದಲ್ಲಿ ಹೂ ಸಿಕ್ಕಿದ್ರೆ ನಾವ್ ಏನ್ ಬಯಸ್ತೀವಿ ಅದ್ ಸಿಗುತ್ತಂತೆ. ಒಟ್ನಲ್ಲಿ ನಿಮ್ ಬಿಕ್ಕಳಿಕೆ ನಿಂತೋಯ್ತು. ಹೌದು, ಏನ್ ಬಯಸ್ತಾ ಇದ್ದೀರಿ ನೀವು? ನಾನು ಇನ್ನೇನ್ ಬಯಸ್ತೀನಿ, ಸದಾ ಕಾಲ ನಿಮ್ ಜೊತೆ ಹೀಗೆ ಖುಷಿ ಖುಷಿಯಾಗಿರ್ಬೇಕು ಅಂತಾನೆ ಬಯಸ್ತೀನಿ. ನಾನು ಅಷ್ಟೇ ಜಾನಿಯವ್ರೆ. ನನ್ಗೇನು ಅವಳ ಲೈಫ್ನ ಡಿಸ್ಟರ್ಬ್ ಮಾಡೋ ಇಂಟೆನ್ಷನ್ ಇಲ್ಲ ವಿಶ್ವ. ನೀನ್ ಅಷ್ಟೊಂದು ಇಷ್ಟಪಡ್ತಿರೋ ಹುಡುಗಿನ ಒಂದ್ಸಲ ನೋಡ್ಬೇಕು, ಮಾತಾಡ್ಸ್ಬೇಕನ್ನೋ ಆಸೆ ಇರಲ್ವೇನೋ? ಯಾರನ್ನು ಅಷ್ಟು ಸುಲಭವಾಗಿ ಇಷ್ಟ ಪಡದೆ ಇರೋನು ಅವಳನ್ನ ಅಷ್ಟೊಂದು ಇಷ್ಟಪಟ್ಟಿದ್ಯಾ ಅಂದ್ರೆ ಅವಳು ಹೇಗಿದ್ದಾಳೆ ಅಂತ ನೋಡ್ಬಾರ್ದಾ? ಅದೆಲ್ಲ ಏನು ಬೇಡ ತಾನು. ನಾನು ಇವಾಗ ಎಲ್ಲ ಹೆಂಗ್ ಮರ್ತಿದ್ದೀನೋ ನೀನು ಹಂಗೆ ಮರ್ತು ಬಿಡು. ಅವ್ರ ಬಗ್ಗೆ ಪದೇ ಪದೇ ಕೇಳಿ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಲಿಮಿಟ್ ಕ್ರಾಸ್ ಮಾಡಿದ್ರೆ ಸರಿ ಇರಲ್ಲ. ನೀವ್ ಎಷ್ಟೇ ಕೋಪ ಮಾಡ್ಕೊಂಡು ಪರವಾಗಿಲ್ಲ ಕಣೋ. ನಾನು ಅವಳನ್ನ ಒಂದ್ಸಲ ನೋಡ್ಬೇಕು. ನಾನೇ ಅವಳನ್ನ ಕಂಡು ಹಿಡಿದು ಮಾತಾಡ್ಸಿ ಅದಾದ್ಮೇಲೆ ಬಂದು ನಿನ್ನ ಹತ್ರ ಹೇಳ್ತೀನಿ. ಜಾನಿಯವ್ರೆ, ಉತ್ಸವ ಎಷ್ಟು ಗಂಟೆಗೆ ಶುರುವಾಗ್ಬೋದು? ಸಂಜೆ ಶುರುವಾಗುತ್ತೆ ಅನ್ಸುತ್ತೆ. ಹಾಗಾದ್ರೆ ನಾವು ಅಷ್ಟೊತ್ತು ಇದ್ದೇ ಹೊರಡ್ಬೇಕಾ? ಸ್ವಲ್ಪ ಬೇಗ ಹೊರಡ್ಬೋದಾ? ಇಲ್ಲಿವರೆಗೂ ಬಂದು ಉತ್ಸವ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ನಾನು ಈ ಉತ್ಸವ ನೋಡೇ ಇಲ್ಲ. ನಿಮಗೆ ಬೇಡ ಅಂದ್ರೆ ಪರವಾಗಿಲ್ಲ, ಹೊರಟ್ಬಿಡೋಣ. ಇವತ್ತಿಲ್ಲ ಅಂದ್ರೆ ಮುಂದಿನ ಸತಿ ನೋಡಿದ್ರೆ ಆಯ್ತು. ನನಗೆ ಉತ್ಸವಗಿಂತ ನಿಮ್ ಖುಷಿನೇ ಮುಖ್ಯ. ಇದನ್ನೇ ಜಾನ್ವಿಯವ್ರೆ ನಿಮ್ಮಿಂದ ನಾನು ಬಯಸ್ತಾ ಇದ್ದಿತ್ತು. ಈಗ ನೀವು ನನ್ನ ಟ್ರ್ಯಾಕಿಗೆ ಬಂದ್ರಿ. ಇದನ್ನ ಹೀಗೆ ಮೇಂಟೈನ್ ಮಾಡಿಬಿಟ್ರೆ ಅದ್ರ ಖುಷಿನೇ ಬೇರೆ. ಇಲ್ಲ ಜಾನ್ವಿಯವ್ರೆ, ನಿಮ್ಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ನಾವು ಪೂರ್ತಿ ಉತ್ಸವ ನೋಡ್ಕೊಂಡೇ ಹೋಗೋಣ. ಥ್ಯಾಂಕ್ಸ್ ರೀ. ರೀ, ನಾನು ಎಲ್ಲಾರನ್ನೂ ಮಾತಾಡಿಸ್ದೆ, ವೆಂಕಿ ಅಣ್ಣನೇ ಮಾತಾಡ್ಸಿಲ್ಲ. ಹೋಗಿ ಮಾತಾಡ್ಸ್ಕೊಂಡ್ ಬರ್ಲಾ? ಹೋಗ್ಬನ್ನಿ. ಸರಿ. ಜೋಪಾನಕ್ಕೆ ಹೋಗ್ಬನ್ನಿ. ನನ್ನ ಜಾನು ತನ್ನ ಗಂಡನ ಜೊತೆ ತುಂಬ ಖುಷಿಯಾಗಿದ್ದಾಳೆ. ಅವಳನ್ನ ಇಷ್ಟು ಕೇರ್ ಮಾಡೋ ಗಂಡ ಸಿಕ್ಕಿದ್ದಾನೆ ಅಂದಮೇಲೆ ಅವಳ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇದು ಹೀಗೆ ಇರಲಿ.
ಪೂರ್ವಿ, ಒಂದ್ ನಿಮಿಷ ಇರು. ಯಾಕೆ ಪೂರ್ವಿ, ಯಾಕೆ ಇಷ್ಟು ಡಲ್ ಆಗಿದ್ಯಾ? ಮದ್ವೆ ಅಂದ್ರೆ ಹೆಣ್ಣಿನ ಮುಖದಲ್ಲಿ ಎಷ್ಟು ಸಂತೋಷ ಸಂಭ್ರಮ ಇರುತ್ತೆ. ನಿನ್ನ ಮುಖದಲ್ಲಿ ಅದೆಲ್ಲ ಏನು ಕಾಣಿಸ್ತಾನೆ ಇಲ್ವಪ್ಪ. ಒಳ್ಳೆ ಮದ್ವೆನೇ ಇಷ್ಟ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಿದ್ಯಾ. ಸೌಪಿ, ನಮ್ ಸಿದ್ದುನ ಯಾವ ಹುಡುಗಿ ತಾನೇ ಬೇಡ ಅಂತ ಹೇಳಕ್ಕಾಗುತ್ತೆ ಹೇಳು? ಅಪರಂಜಿ ಕಣೆ ಅವನು. ನನ್ನ ಗಂಡನಾಗ್ ಪಡ್ಕೋಬೇಕು ಅಂತಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ಇನ್ಫ್ಯಾಕ್ಟ್ ಸೋಪಿ, ನಿನಗೆ ಗೊತ್ತಾ, ನಮ್ ಸಿದ್ದುಗೆ ಎಷ್ಟು ಜನ ಹುಡುಗಿರ್ ಪ್ರಪೋಸ್ ಮಾಡಿದ್ರು. ಐ ಆಮ್ ವೆರಿ ಕ್ಲೋಸ್ ಟು ಹಿಮ್, ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ಅವನು ಯಾರಿಗೂ ಕ್ಯಾರೆ ಅಂದಿಲ್ಲ. ಒಂದೇ ಒಂದ್ ಕೆಟ್ಟ ಅಭ್ಯಾಸ ಕೂಡ ಇಲ್ಲ ಕಣೆ ನಮ್ ಸಿದ್ದುಗೆ. ಈ ಕಾಲದಲ್ಲಿ ಈ ತರ ಹುಡುಗರು ಸಿಗ್ಬೇಕು ಅಂತಂದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ವಾವ್ ನೀಲು, ಸೂಪರ್ ಅಲ್ವಾ? ಅದು ನಮ್ ಸಿದ್ದು ಜನರನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ? ಯಾರೋ ರ್ಯಾಂಡಮ್ ಆಗಿ ಹೋಗೋ ಜನರನ್ನೇ ಅಷ್ಟೆಲ್ಲ ಪ್ರೀತಿ ಮಾಡೋನು ಹೆಂಡ್ತಿನ ಎಷ್ಟು ಪ್ರೀತಿಸ್ಬೋದು? ಏನೇ ನೀಲು, ನಮ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಈ ನೀಲು ಪ್ಲಾನ್ ಮಾಡಿದ್ಮೇಲೆ ವರ್ಕೌಟ್ ಆಗ್ಲೇಬೇಕಲ್ಲ ಸೋಫಿ. ಜೊತೆಗೆ ನೀನು ಇದೆಯಾ ಅಂದಮೇಲೆ ವರ್ಕೌಟ್ ಆಗದಿರಕ್ಕೆ ಹೇಗೆ ಸಾಧ್ಯ? ಎನಿವೇಸ್, ನಾವು ಹೂಡೋ ಬಾಣಗಳನ್ನೆಲ್ಲ ಹೂಡ್ತಾ ಇದ್ದೀವಿ. ಅದು ಒಂದೊಂದಾಗಿ ಹೋಗಿ ಅವಳ ಮನಸ್ಸಲ್ಲಿ ನಾಟಿ ನಮಗ್ ಬೇಕಾಗಿರೋ ತರ ಚೇಂಜಸ್ ತಂದ್ರೆ ಸಾಕು. ನೋಡೋಣ, ಲೆಟ್ಸ್ ವೇಟ್ ಅಂಡ್ ವಾಚ್. ಲೋ ಚೋಟು, ಇಲ್ಲಿ ನಾ ಹೂವ ಕಟ್ಕತೀನಿ. ಅಲ್ಲಿ ಪಾಪ ವೆಂಕಿ ಒಬ್ನೇ ಕಂಬಕ್ಕೆ ಅಲಂಕಾರ ಮಾಡ್ತಾನೆ. ಹೋಗೊಂಚೂರು ಸಹಾಯ ಮಾಡ್ಲಾ? ಏನೋ ನಾನು ಅವನ ಜೊತೆ ಹೋಗ್ಬೇಕಾ? ಚಾನ್ಸೇ ಇಲ್ಲ. ಬೇಕಾದ್ರೆ ದೇವಸ್ಥಾನ ಮೇಲಿಂದ ಬಿದ್ಬಿಡ್ತೀನಿ. ಆದ್ರೆ ಅವನ ಸವಾಸ ಅಂತೂ ಬೇಡವೇ ಬೇಡ. ಅದ್ಯಾಕ್ಲ ಹಂಗಂತ್ಯ? ಅವನೇನ್ ಮಾಡ್ತಾನೆ ನಿನ್ಗೆ? ಪಾಪ ಹೇಳಿರೋ ಕೆಲ್ಸನ ಎಷ್ಟು ಅಚ್ಚುಕಟ್ಟಾಗಿ ಮುಗಿಸ್ತಾನೆ ಗೊತ್ತಾ? ಅಕ್ಕ, ನಂತರ ನಿಂತರ ಆಗಿದ್ರೆ ಬಾಯಲ್ಲಿ ಹೇಳ್ಬೋದಾಗಿತ್ತು. ಆದ್ರೆ ಅವನಿಗೆ ಕೈ ಬಾಯಿ ಎರಡರಲ್ಲೂ ಸೊನ್ನೆ ಮಾಡಬೇಕು. ಹಾಗೆ ಮಾಡೋಷ್ಟ್ರಲ್ಲಿ ನನಗೆ ಚಂದ್ರಲೋಕನೇ ಕಾಣಿಸುತ್ತೆ. ನಾನು ಹೋಗಲ್ಲಪ್ಪ. ಅಲ್ಲ, ಹೇಳ್ಬಾರ್ದು ಕಣ್ಲ. ಪಾಪ ಅವನಿಗೆ ಮಾತಾಡಕ್ ಬರ್ದೇ ಇರ್ಬೋದು, ಆದ್ರೆ ಮಾತಾಡಿದ್ನ ಅರ್ಥ ಮಾಡ್ಕೊಳ್ಳೋ ವಿದ್ಯೆನ ಅದ್ಯಾವ್ರು ಕೊಟ್ಟವನೆ. ನೀನ್ ಒಂದ್ಸತಿ ಹೇಳಿದ್ರೆ ಸಾಕು, ಪದೇ ಪದೇ ಹೇಳೋದ್ ಬೇಡ. ಅವನೆಲ್ಲ ಮಾಡಿ ಮುಗಿಸ್ತಾನೆ. ಆದ್ರೂ ನನ್ನಿಂದ ಆಗಲ್ಲಪ್ಪ. ಆಯ್ತು ಬಿಡು, ನಿಂಗೆ ಹೇಳಕ್ಕಾಯ್ತದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.